ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟುಡೇ ವ್ಲಾಗ್. ಇವತ್ತು ನಾನು ಹೋಗ್ತಿರೋದು ನಮ್ಮೂರಿಗೆ. ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ, ನೀವೇ ಬೇಕಾದ್ರೆ ನೋಡಿ. ಇವಾಗ ಕರೆಕ್ಟ್ ಆಗಿ ಟೈಮ್ ಮಧ್ಯಾಹ್ನ 1:15. ಮೊದಲು ನಾವು ಬಸ್ ಹಿಡಿದು ಮೆಜೆಸ್ಟಿಕ್ಗೆ ಹೋಗಿ ನಂತರ ಅಲ್ಲಿ ಬಸ್ ಚೇಂಜ್ ಮಾಡ್ಕೊಂಡು ನಮ್ಮೂರ್ ಕಡೆಗೆ ಬಸ್ಸಿಗೆ ಹೋಗ್ಬೇಕು. ಬಂದ್ವಿ. ನಮ್ ಬಸ್ ಅಲ್ಲಿ ನಿಲ್ಸದ್ಬಿಟ್ಟು ಇಲ್ಲಿ ನಿಲ್ಸದ್ಬಿಟ್ಟು ಅಲ್ಲಿ ನಿಲ್ಸರೆ. ನಾವೀಗ ಮೆಜೆಸ್ಟಿಕ್ ಅಲ್ಲಿ ಇದೀವಿ. ಈಗ ಆ ಕಡೆ ಕ್ರಾಸ್ ಆಗಿ ನಮ್ ಬಸ್ ಹತ್ಬೇಕು. ಅಲ್ಲ, ಇದೇನು ಕೊರೋನಾ ಮುಗ್ದಿದ್ರು ಮಾಸ್ಕ್ ಹಾಕೊಂಡು ಓಡಾಡ್ತಾ ಅಂತ ನೋಡ್ತಿದ್ದೀರಾ? ಅದೇನಿಲ್ಲ, ಹೇಳ್ಬೇಕಂದ್ರೆ ಇವತ್ತು ನನ್ಗೆ ಸ್ವಲ್ಪ ಗಂಟ್ಲು ನೋವು ಇತ್ತು. ಅದ್ರಲ್ಲೂ ಈ ಬೆಂಗಳೂರಲ್ಲೂ ಟ್ರಾಫಿಕ್ ಧೂಳು, ಅದರಿಂದ ಅಷ್ಟೇ ಐ ಆಮ್ ವೇರಿಂಗ್ ದಿಸ್. ಅಂತೂ ಇಂತೂ ನಮ್ ಬಸ್ ಹೊರಟು ನಿಂತಿದೆ, ಈಗ ಹತ್ಕೋಬೇಕಷ್ಟೇ. ಈಗ ಟೈಮು 3 ಗಂಟೆ. ನೋಡ್ಬೇಕು, ನನ್ಗೆ 5:15ಗೆ ಬಸ್ ಇದೆ ಅಲ್ಲಿ ಶಿರಾದಲ್ಲಿ, ಕ್ಯಾಚ್ ಮಾಡ್ಬೇಕು ಅಂತ ಮಾಡಿ. ಹಿಂಗಾರಲ್ಲಿ ಟ್ರಾಫಿಕ್ ಇರೋದ್ರಿಂದ ಬೇಗ ಬರಕ್ ಆಗ್ತಿಲ್ಲ. ಇಲ್ಲಿ ಬಂದ್ ನೋಡಿದ್ರೆ ಬರೀ 10 ಮಿನಿಟ್ಸ್ ಒಳಗಡೆ ಬಸ್ ಮಿಸ್ ಆಗ್ಬಿಟ್ಟೈತೆ. ಈಗ ಏನಾದ್ರು ಮಾಡಿ ಬೇರೆ ಯಾವ್ದಾದ್ರು ವೆಹಿಕಲ್ ಇಟ್ಕೊಂಡು ನಮ್ಮ ಊರಿಗೆ ಹೋಗ್ಬೇಕು. ಆಕ್ಚುಲಿ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇವತ್ತೇನಪ್ಪ ಅಂದ್ರೆ ನಮ್ಮೂರಲ್ಲೇ ಸ್ಪೆಷಲ್ ಶನಿ ಪ್ರಭಾವ ಅಥವಾ ರಾಜ ವಿಕ್ರಮವನ್ನು ನಾಟಕ ಹಮ್ಮಿಕೊಂಡಿದೀವಿ. ಅದಕ್ಕೋಸ್ಕರ ನಾವ್ ಇಲ್ಲಿಗೆ ಬಂದಿದ್ದೀವಿ. ಇವತ್ತೆಲ್ಲ ಸಕ್ಸಸ್ ಮಾಡ್ಕೊಂಡು ಈ ನಾಟಕದ ಕೆಲವೊಂದು ಇಂಪಾರ್ಟೆನ್ಸ್ ನಿಮ್ಗೆ ತೋರಿಸ್ತದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಅಂತೂ ಇಂತೂ ನಾಟಕದ ಸ್ಟೇಜ್ ಹಾಕಿರೋ ಪ್ಲೇಸ್ ಹತ್ರ ಬಂದಿದೀವಿ. ನೋಡಿ, ಪಳ ಹೊಳಿತಾ ಇತ್ತು ಹಂಗೆ, ನೀವೇ ನೋಡಿ. ಇವಾಗ ಇಲ್ಲಿ ಏನಪ್ಪಾ ಅಂದ್ರೆ ನಾಟಕ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದ್ಲು ಇಲ್ಲಿ ನವಗ್ರಹ ಪೂಜೆ ಮಾಡಿ ಯಾವ್ದೇ ವಿಘ್ನಗಳು ಬರ್ದೇ ಇರ್ಲಿ ಅಂತ ಕೇಳ್ಕೊಂಡು ನಂತರ ನಾಟಕ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನ್ ಬಣ್ಣ ಹಾಕಕ್ಕೆ ಸಕಲ ಸಿದ್ಧತೆ ನಡೆದೈತೆ. ಆದ್ರೆ ಕೆಲವರು ಬಣ್ಣ ಹಾಕಿಸ್ಕೊಳ್ತಾ ಇದಾರೆ. ಅಂತೂ ಇಂತೂ ನಮ್ಮರೆಲ್ಲ ನಾಟಕಕ್ಕೆ ಬಣ್ಣ ಹಾಕೊಂಡು ರೆಡಿ ಆಗ್ತಾ ಇದಾರೆ. ಏನ್ ಬಾಡಿ ಒಂದು ಜಿಮ್ ಬಾಡಿ ನೋಡ, ಒಂದು ಬೈಸಿಪ್ಸ್ ನೋಡ ಹಿಂದೆ. ನೋಡ್ರಿ ರೀ, ರಾಜ್ ಹಾಕೋ ಕಿರೀಟ ಒಂದೊಂದು ಮಿನಿಮಮ್ 1.5 kg ಬರುತ್ತೆ. ಇಲ್ಲೋಡ್ಗುರು, ರಾಜ್ ಹಾಕೋ ಕಿರೀಟ, ಒಡವೆ, ಬಟ್ಟೆ ಎಲ್ಲ ಐತೆ. ಆದ್ರೆ ಇದ್ಯಾವುದು ಒರಿಜಿನಲ್ ಅಲ್ಲ, ಎಲ್ಲ ಡೂಪ್ಲಿಕೇಟ್. ಇನ್ನೇನ್ ನಾಟಕ ಸ್ಟಾರ್ಟ್ ಆಗೈತೆ. ಇದೇ ನೋಡಿ ಫಸ್ಟ್ನೇ ಸೀನ್. ಈ ನಾಟಕದಲ್ಲಿರೋ ಅಲ್ಟಿಮೇಟ್ ಸೀನ್ ಅಲ್ಲಿ ಇದು ಒಂದು. ಏನಪ್ಪಾ ಅಂದ್ರೆ ಎಲ್ಲಾ ಬ್ರಾಹ್ಮಣರು ರಾಜನ ಸ್ಥಾನಕ್ಕೆ ಬಂದಿರ್ತಾರೆ. ಅವಾಗ ರಾಜ ಕೇಳ್ತಾನೆ, ಇರೋ ಅಷ್ಟಗ್ರಹಗಳಲ್ಲಿ ಅತ್ಯಂತ ಸರ್ವಶ್ರೇಷ್ಠ ಗ್ರಹ ಯಾವುದು ಅಂತ. ಈ ಟೈಮಲ್ಲಿ ರಾಜ ಶನಿದೇವನ ತುಂಬಾ ತುಚ್ಛವಾಗಿ ಕಾಣ್ತಾನೆ. ಹಿಂದೆ ರಾಜ ಶನಿ ಪೂಜೆನ ಮಾಡಲ್ಲ ಅಂತ ಹೇಳಿರ್ತಾನೆ. ಅದಕ್ಕಾಗಿ ಶನಿದೇವ ಇಲ್ಲಿ ಪ್ರತ್ಯಕ್ಷ ಆಗಿರೋದು.
ಮುಂದೆಗಡೆ ನಾಟಕ ಆಡ್ತಾ ಇದ್ರೆ ಇನ್ನ ಹಿಂದೆಗಡೆ ಇನ್ನ ಬಣ್ಣ ಹಾಕ್ತಾ ಇದಾರೆ. ಇವ್ರಂತೂ ಬಣ್ಣ ಹಾಕಾಕೆ ಸುಸ್ತಾಗ್ಬಿಟ್ಟವ್ರಪ್ಪ. ಫೈನಲಿ ಅಂತೂ ಇಂತೂ ನಮ್ಮ ಹುಡುಗಿ ರೆಡಿ ಆಗ್ಯಾರೆ ನೋಡಿ. ಫೈನಲಿ ಬಣ್ಣ ಹಾಕೋದೆಲ್ಲ ಕಂಪ್ಲೀಟ್ ಆಗೈತೆ, ಎಲ್ಲ ಪ್ಯಾಕಿಂಗ್ ಮಾಡ್ತೆ. ಈ ಸೀನ್ ಅಲ್ಲಿ ತನ್ನ 2 ಕೈ ಕಾಲುಗಳನ್ನ ಕಳ್ಕೊಂಡು ಕುಂತಿರೋ ರಾಜ ವಿಕ್ರಮ ಅಲ್ಲಿಗೆ ಪ್ರತ್ಯಕ್ಷನಾದ ಶನಿದೇವ ಅವನ ಭಕ್ತಿಗೆ ಮೆಚ್ಚಿ ಮತ್ತೆ ಅವನ 2 ಕೈ ಕಾಲುಗಳನ್ನ ವಾಪಸ್ ಕೊಡ್ತಾನೆ. ಇಲ್ಲಿಗೆ ಈ ನಾಟಕ ಮುಕ್ತಾಯವಾಗುತ್ತೆ. ಇನ್ನೇನು ವಿಡಿಯೋ ಮುಗಿಸೋ ಟೈಮ್ ಬಂತು. ಒಂದ್ ವೇಳೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.